ಮೆಷಿನ್ ಅಂದರೆ ಅದುವೇ ಹಲ್ಲುಗಳು. ಹೇಗೆ ಮೆಷಿನ್ ಕೆಟ್ಟೋದ್ರೆ ರಿಪೇರಿ ಸಾಧ್ಯನೋ ಹಾಗೆ ಹಲ್ಲುಗಳ ರಿಪೇರಿ ಕೂಡ ಸಾಧ್ಯ. ನ್ಯಾಚುರಲ್ ಹಲ್ಲುಗಳಿಗೆ ಅಡ್ವಾನ್ಸ್ ಟ್ರೀಟ್ಮೆಂಟ್ ಕೊಡುವಂಥ ದಂತ ಸೌಂದರ್ಯ ಹಾಗೂ ದಂತ ಆರೋಗ್ಯಕ್ಕೆಂದೇ ಹೆಸರುವಾಸಿಯಾಗಿರುವ ಎನೋಪಯ ಡೆಂಟಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನಾವಿಂದಿದ್ದೇವೆ. ಇಂದು ದಂತ ಚಿಕಿತ್ಸೆಯ ಕುರಿತು ಮಾಹಿತಿ ಪಡೆಯೋಣ ಬನ್ನಿ. ವೀಕ್ಷಕರೇ, ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಶರಣ್ ಸಾರ್ಗೋಡ್, ಪ್ರೊಫೆಸರ್ ಆ್ಯಂಡ್ ಹೆಡ್ ಆಫ್ ಪೀಡಿಯಾಟ್ರಿಕ್ ಆ್ಯಂಡ್ ಪ್ರಿವೆಂಟಿವ್ ಡೆಂಟಿಸ್ಟ್ರಿ. ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ. ಡಾಕ್ಟರ್ ನಮಸ್ತೆ, ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈ ಪೀಡಿಯಾಟ್ರಿಕ್ಸ್ ಆ್ಯಂಡ್ ಪ್ರಿವೆಂಟಿವ್ ಡೆಂಟಿಸ್ಟ್ರಿ ಈ ಡಿಪಾರ್ಟ್ಮೆಂಟ್ನ ಒಂದು ಕಿರು ಪರಿಚಯ ಕೊಡೋದಾದರೆ ಏನು ಹೇಳ್ತೀರಾ ಡಾಕ್ಟರ್? ನಮ್ಮ ದಂತ ಚಿಕಿತ್ಸಾ ವಿಭಾಗದಲ್ಲಿ ಹಲವಾರು ವಿಭಾಗಗಳು ಹಾಗೂ ಸೆಂಟರ್ಸ್ಗಳಿದೆ. ಅದರಲ್ಲಿ ಮಕ್ಕಳ ದಂತ ವಿಭಾಗ ಅಥವಾ ಪೀಡಿಯಾಟ್ರಿಕ್ ಆ್ಯಂಡ್ ಪ್ರಿವೆಂಟಿವ್ ಡೆಂಟಿಸ್ಟ್ರಿ ಅನ್ನುವಂಥ ಒಂದು ಡಿಪಾರ್ಟ್ಮೆಂಟು ಸಹ ಒಂದು ವಿಭಾಗ. ಇಲ್ಲಿ ನಾವು ಮಕ್ಕಳಿಗೆ ಬರುವಂಥ ಎಲ್ಲ ಥರದ ದಂತ ಪ್ರಾಬ್ಲಮ್ಗಳಿಗೆ ಸಲಹೆ ಆ ಚಿಕಿತ್ಸೆಯನ್ನು ಕೊಡ್ತೇವೆ. ಹುಟ್ಟಿನ ಮಗುವಿನಿಂದನೂ ಸಾಧಾರಣ 14 ವರ್ಷವಾಗುವವರೆಗೆ ಮಕ್ಕಳಲ್ಲಿ ಬರುವಂಥ ಅಥವಾ ಕಾಣಿಸಿಕೊಳ್ಳುವಂಥ ಎಲ್ಲ ಥರದ ದಂತ ಪ್ರಾಬ್ಲಮ್ಗಳಿಗೆ ನಾವು ಚಿಕಿತ್ಸೆಯನ್ನು ಈ ಡಿಪಾರ್ಟ್ಮೆಂಟಲ್ಲಿ ಕೊಡ್ತೇವೆ. ಈ ಡಿಪಾರ್ಟ್ಮೆಂಟಿನ ಕಂಪ್ಲೀಟ್ ಹೆಸರು ಪೀಡಿಯಾಟ್ರಿಕ್ ಆ್ಯಂಡ್ ಪ್ರಿವೆಂಟಿವ್ ಡೆಂಟಿಸ್ಟ್ರಿ ಅಂತ ಹೇಳಿ. ನಾವು ಪ್ರಿವೆಂಟಿವ್ ಡೆಂಟಿಸ್ಟ್ರಿಗೆ ತುಂಬ ಮಹತ್ವವನ್ನು ಕೊಡ್ತೇವೆ. ನಿಮಗೆ ತಿಳಿಸ್ಬೇಕಂತ ಬಹಳ ಒಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದರೆ, 90% ಆಫ್ ಡೆಂಟಲ್ ಪ್ರಾಬ್ಲಮ್ಸ್ ಆರ್ ಪ್ರಿವೆಂಟಬಲ್. ಅದನ್ನು ಬಹಳ ಅರ್ಲಿಯಾಗಿ ನಾವು ಫೈಂಡ್ ಔಟ್ ಮಾಡಿ ಅದಕ್ಕೆ ಸೂಕ್ತವಾದ ಸಲಹೆ ಹಾಗೂ ಚಿಕಿತ್ಸೆಯನ್ನು ಪಡೆದರೆ ಈ ಪ್ರಾಬ್ಲಮನ್ನು ಪ್ರಿವೆಂಟ್ ಮಾಡಲಿಕ್ಕೆ ಆಗ್ತದೆ. ಸೊ ಈ ಡಿಪಾರ್ಟ್ಮೆಂಟಿಂದ ಬಹಳ ಪ್ರಮುಖ ಉದ್ದೇಶ ಏನಂತ ಹೇಳಿದರೆ, ಡೆಂಟಲ್ ಪ್ರಾಬ್ಲಮ್ಸನ್ನು ಬರೋದಿದ್ದಾಗೆ ಬಂದದ್ದನ್ನು ಸುಲಭ ರೀತಿಯಲ್ಲೇ ಮಕ್ಕಳಿರುವಾಗಲೇ ನಾವು ಅದನ್ನು ಪ್ರಾಬ್ಲಮ್ಸನ್ನು ಐಡೆಂಟಿಫೈ ಮಾಡಿ ಚಿಕಿತ್ಸೆಯನ್ನು ಕೊಡುವಂಥದ್ದು ನಮ್ಮ ಪ್ರಮುಖ ಉದ್ದೇಶ ಈ ಡಿಪಾರ್ಟ್ಮೆಂಟಲ್ಲಿ. ಡಾಕ್ಟರ್, ಈಗ ಡೆಂಟಿಸ್ಟ್ರಿ ಅನ್ನೋದೊಂದು ಬಂದರೆ ಇಲ್ಲಿ ಸಾವಿರಾರು ವಿಭಾಗ ಇದೆ, ನೂರಾರು ಬ್ರ್ಯಾಂಚಸ್ ಇದೆ. ಆದರೆ ಮಕ್ಕಳಿಗೆ ಅಂತ ಬಂದರೆ ಒಂದು ಸಪ್ರೇಟ್ ವಿಭಾಗ ಅಥವಾ ಸಪ್ರೇಟ್ ಬ್ರ್ಯಾಂಚು ಇದೆಯಾ ಡಾಕ್ಟರ್? ಸಹಜವಾಗಿ ನಾವು ಮನುಷ್ಯನನ್ನು ಒಂದು ಡೆವಲಪ್ಡ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತೇವೆ. ಮಕ್ಕಳು ಹಾಗೆ ಅಲ್ಲ. ಮಕ್ಕಳು ಮನುಷ್ಯನ ಒಂದು ಮಿನಿಯೇಚರ್ ವರ್ಷನ್ ಅಲ್ಲ. ಮಕ್ಕಳು ಹಲವಾರು ಸ್ಟೇಜಸ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಬೆಳೀತಾ ಹೋಗ್ತಾರೆ. ಅದು ಫಿಸಿಕಲ್ ಡೆವಲಪ್ಮೆಂಟ್ ಇರ್ಬೋದು, ಮೆಂಟಲ್ ಡೆವಲಪ್ಮೆಂಟ್ ಇರ್ಬೋದು, ಎಮೋಷ್ನಲ್ ಡೆವಲಪ್ಮೆಂಟ್ ಇರ್ಬೋದು, ಸೈಕಲಾಜಿಕಲ್ ಡೆವಲಪ್ಮೆಂಟ್ ಇರ್ಬೋದು. ಈ ಹಂತವನ್ನು ಈ ಮೈಲ್ಸ್ಟೋನ್ಸನ್ನು ಅರ್ಥ ಮಾಡಿಕೊಂಡು ಆ ಮೈಲ್ಸ್ಟೋನ್ಸ್ ಪ್ರಕಾರ ನಾವು ಚಿಕಿತ್ಸೆ ಹಾಗೂ ಸಲಹೆಗಳನ್ನು ಕೊಡ್ತಾ ಬರಲಿಕ್ಕೆ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ನ ಅಗತ್ಯವಿದೆ. ನಾವು ಮಕ್ಕಳನ್ನು ಒಂದು ಮಿನಿಯೇಚರ್ ಅಡಲ್ಟ್ಸ್ ಅಂತೇಳಿ ಅದನ್ನು ದೊಡ್ಡವರಿಗೆ ಟ್ರೀಟ್ಮೆಂಟ್ ಮಾಡಿದಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಬಿಹೇವಿಯರ್ ಬರುತ್ತೆ, ಸೈಕಾಲಜಿ ಬರ್ತದೆ. ಇದನ್ನೆಲ್ಲ ಕಲೆಕ್ಟಿವ್ ಆಗಿ ನಾವು ಒಂದುಗೂಡಿಸಿ ಆ ಮಕ್ಕಳಿಗೆ ಹೋಲ್ಸಮ್ ಅಥವಾ ಓವರಾಲ್ ಹೆಲ್ತ್ ಇಂಪ್ರೂವ್ಮೆಂಟ್ ಮಾಡೋ ಉದ್ದೇಶದಲ್ಲಿ ಟ್ರೀಟ್ಮೆಂಟನ್ನು ಕೊಡಬೇಕಾಗ್ತದೆ. ಅದಕ್ಕೋಸ್ಕರ ಇದು ಒಂದು ಸಪ್ರೇಟ್ ಬ್ರಾಂಚ್ ಅಥವಾ ಸ್ಪೆಷಾಲಿಟಿ ಆಗಿದೆ. ಮೊದಲೇ ಹೇಳಿದಾಗೆ ಹುಟ್ಟಿನ ಮಗುವಿನಿಂದನೂ ಸಾಧಾರಣ 14 ವರ್ಷದವರೆಗೆ ನಾವು ಎಲ್ಲ ಥರದ ಮಕ್ಕಳಿಗೆ ಎಂಥದೇ ಪ್ರಾಬ್ಲಮ್ ಬಂದರೂ ಅದಕ್ಕೆ ನಾವು ಟ್ರೀಟ್ಮೆಂಟನ್ನು ಕೊಡುವ ಸೌಲಭ್ಯ ಹಾಗೂ ಫೆಸಿಲಿಟಿ ಈ ಬ್ರಾಂಚ್ನಲ್ಲಿ ಹಾಗೂ ಈ ಡಿಪಾರ್ಟ್ಮೆಂಟಲ್ಲಿ ಅವೈಲೇಬಲ್ ಇದೆ. ನೀವು ಬೇರೆ ಡಿಪಾರ್ಟ್ಮೆಂಟ್ಗಳನ್ನು ಕಂಪೇರ್ ಮಾಡಿದರೆ ಅದೊಂದು ಟೆಕ್ನಿಕ್ ಸ್ಪೆಸಿಫಿಕ್ ಸ್ಪೆಷಾಲಿಟಿ ಆಗಿರುತ್ತೆ. ಈಗ ಎಂಡೋಡಾಂಟಿಕ್ಸ್ ಅಂತ ಹೇಳಿದರೆ ರೂಟ್ ಕೆನಾಲ್ ಮಾಡೋರು, ಪ್ರಾಸ್ತೋಡಾಂಟಿಕ್ಸ್ ಅಂತ ಹೇಳಿದರೆ ರಿಹ್ಯಾಬಿಲಿಟೇಷನ್ ಮಾಡೋದು, ಕ್ಯಾಪ್ ಹಾಕೋದು, ಬ್ರಿಡ್ಜ್ ಕೂರಿಸ್ಕೊಳ್ಸೋದು, ಇಂಥದ್ದು ಸ್ಪೆಷಾಲಿಟಿ. ಅದು ಒಂದು ಟೆಕ್ನಿಕ್ಕಿಗೆ ಸ್ಪೆಸಿಫಿಕ್ ಆದ ಸ್ಪೆಷಾಲಿಟಿ ಆಗಿರುತ್ತದೆ. ಆದರೆ ವೆನ್ ಇಟ್ ಕಮ್ಸ್ ಟು ಚಿಲ್ಡ್ರನ್ಸ್ ಡೆಂಟಿಸ್ಟ್ರಿ ಅಥವಾ ಪೀಡಿಯಾಟ್ರಿಕ್ ಆ್ಯಂಡ್ ಪ್ರಿವೆಂಟಿವ್ ಡೆಂಟಿಸ್ಟ್ರಿ, ಇದೊಂದು ಏಜ್ ಡಿಫೈನ್ಡ್ ಸ್ಪೆಷಾಲಿಟಿ ಅಂತ ಹೇಳ್ತೇವೆ. ಅಂತ ಹೇಳಿದರೆ ಆ ಏಜ್ ಗ್ರೂಪ್ನಲ್ಲಿ ಎಂಥದೇ ಪ್ರಾಬ್ಲಮ್ ಬರ್ಬೋದು. ಅವರಿಗೆ ರೂಟ್ ಕೆನಾಲ್ನ ಪ್ರಾಬ್ಲಮ್ ಬರ್ಬೋದು, ಉಳುಕಲ್ಲು ಪ್ರಾಬ್ಲಮ್ ಬರ್ಬೋದು, ವಕ್ರದಂತ ಪ್ರಾಬ್ಲಮ್ ಬರ್ಬೋದು. ಈ ಎಲ್ಲ ಪ್ರಾಬ್ಲಮ್ಗಳಿಗೂ ಸೂಕ್ತವಾದ ಟ್ರೀಟ್ಮೆಂಟನ್ನು ಈ ಸ್ಪೆಷಾಲಿಟಿಯಲ್ಲಿ ನಾವು ಕೊಡ್ತೇವೆ, ವಿತ್ ಮೋರ್ ಎಂಫಸಿಸ್ ಆನ್ ಪ್ರಿವೆಂಟಿವ್ ಡೆಂಟಿಸ್ಟ್ರಿ. ಸೊ ಈಗ ಡಾಕ್ಟರ್ ನೀವು ಹೇಳಿದ್ರಿ ಏಜ್ ಗ್ರೂಪ್ ಅಂತ. ಸೊ ಈ ಪೀಡಿಯಾಟ್ರಿಕ್ಸ್ ಅಂತ ಬಂದರೆ ಆಲ್ಮೋಸ್ಟ್ 14 ಇಯರ್ಸ್ವರೆಗೂ ನೀವು ಅಬ್ರಾಡಲ್ಲಿ ಎಲ್ಲ ಕನ್ಸಿಡರ್ ಮಾಡಿದರೆ ಇನ್ ಪ್ರಿನ್ಸಿಪಲ್ ಆಗಿ ಅದು ಟಿಲ್ ಅಡೋಲೆಸೆಂಟ್ ಅಂತ ಹೇಳಿದರೆ 18 ಇಯರ್ಸ್ವರೆಗೆ ಬರ್ತದೆ. ಬಟ್ ನಾವು ಈ ಇನ್ಸ್ಟಿಟ್ಯೂಷನಲ್ಲಿ ಫಾರ್ ಅಕಾಡೆಮಿಕ್ ಪರ್ಪಸ್ಗೋಸ್ಕರ ಅದನ್ನು ನಾವು
13 to 14 ಇಯರ್ಸಿಗೆ ಲಿಮಿಟ್ ಮಾಡಿದೆ. ಅಂದರೆ ಹುಟ್ಟಿನಿಂದಲೂ 14 ವರ್ಷದವರೆಗೆ ಈ ಡಿಪಾರ್ಟ್ಮೆಂಟಲ್ಲಿ ಚಿಕಿತ್ಸೆಯನ್ನು ನಾವು ಕೊಡ್ತೇವೆ. ಈಗ ಹುಟ್ಟಿನಿಂದಲೂ ಒಂದು 13-14 ಹುಟ್ಟಿದ ಮಗುವಿಗೆ ಆ ಹಲ್ಲು ಬರುವ ಯಾವಾಗ ಸ್ಟಾರ್ಟ್ ಆಗುತ್ತೆ ಏಜ್, ಆ ಟೈಮಲ್ಲಿ ಸಮಸ್ಯೆಗಳು ಕಾಣಲಿಕ್ಕೆ ಸಿಗುತ್ತೆ ಡಾಕ್ಟರ್? ಈಗ ಹುಟ್ಟಿನಾಗ ಅಂದಾಗ ಆ್ಯಕ್ಚುಲಿ ಏನೂ ಹಲ್ಲು ಇರೋದಿಲ್ಲ, ಬಟ್ ಅದು ಒಂದು ಫೌಂಡೇಶನ್. ಏನಾದರೂ ಹಲ್ಲು ಬರಲಿಕ್ಕೆ ಜಾಗವಿಲ್ಲವೋ ಅಥವಾ ಏನಾದರೂ ಪ್ರಾಬ್ಲಮ್ ಇದ್ದರೆ ಹುಟ್ಟಿನಿಂದಲೇ ನಾವು ಖಾಲಿ ಟ್ರೀಟ್ಮೆಂಟ್ ಅಲ್ಲ, ನಾನು ಹೇಳಿದಾಗೆ ಪ್ರಿವೆನ್ಷನ್. ಸೊ ನಾವೇನು ಮಾಡ್ತೇವೆ, ಪೇರೆಂಟ್ಸಿಗೆ ಹೇಗೆ ಫೀಡಿಂಗ್ ಮಾಡುವಂಥದ್ದು, ಏನೆಲ್ಲ ಆಹಾರ ತಿನ್ನಿಸಬೇಕು, ಏನೆಲ್ಲ ತಿನ್ನಿಸಬಾರ್ದು, ಈ ಸಲಹೆಗಳನ್ನು ನಾವು ಇನ್ಫ್ಯಾಕ್ಟ್ ಪ್ರೆಗ್ನೆಂಟ್ ಇರುವಾಗಲೇ ನಾವು ಅವರಿಗೆ ಕೊಡ್ತೇವೆ. ಯಾಕೆಂದರೆ ಪೇರೆಂಟ್ಸಿನ ದಂತ ಆರೋಗ್ಯ ತುಂಬ ಇಂಪಾರ್ಟೆಂಟ್. ಅದನ್ನು ಮೇಂಟೆನೆನ್ಸ್ ಕರೆಕ್ಟಾಗಿ ಮಾಡಿದರೆ ಮಗುವಿಗೆ ಸಹ ಅದೇ ಥರದ ಆ್ಯಟಿಟ್ಯೂಡಲ್ಲೂ ಡೆಂಟಲ್ ಆ್ಯಟಿಟ್ಯೂಡನ್ನು ಡೆವಲಪ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಇಲ್ಲದಿದ್ದರೆ ಮಗು ತಂದೆ ಅಥವಾ ತಾಯಿ, ಎಸ್ಪೆಷಲಿ ತಾಯಿಯ ದಂತ ಆರೋಗ್ಯ ಚೆನ್ನಾಗಿಲ್ಲದಿದ್ದರೆ ಹಲವಾರು ಬ್ಯಾಕ್ಟೀರಿಯಾಗಳು ಡಿಕೆ ಕಾಸ್ ಮಾಡುವಂಥ ಬ್ಯಾಕ್ಟೀರಿಯಾ ನಂಬರ್ಸ್ ಎಲ್ಲ ತುಂಬ ಇದ್ದರೆ ಅದು ಸಹಜವಾಗಿ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗುವ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ನಾವು ಈ ಪ್ರಿವೆಂಟಿವ್ ಡೆಂಟಿಸ್ಟ್ರಿಯನ್ನು ಬಹಳ ಅರ್ಲಿ ಅಂತ ಹೇಳಿದರೆ ಸಾಧಾರಣವಾಗಿ ಪ್ರೆಗ್ನೆಂಟ್ ಇರುವಾಗಲೇ ಅವ್ರ ಪ್ರೀ ಕನ್ಸೆಪ್ಷನ್ ಕೌನ್ಸ್ಲಿಂಗಲ್ಲೇ ನಾವು ಅದನ್ನು ಸ್ಟಾರ್ಟ್ ಮಾಡ್ತೇವೆ. ಹಾಗೆ 6 ತಿಂಗಳಾಗುವ ಮಗು ಹುಟ್ಟಿನಿಂದ ಸಾಧಾರಣವಾಗಿ ಒಂದು 6 ತಿಂಗಳಾಗುವಾಗ ಹಲ್ಲು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಟೈಮ್ನಿಂದ ಫಸ್ಟ್ ಬರ್ತ್ಡೇ ಒಳಗೆ ಅವರು ಆ ಟೈಮ್ ಕರೆಕ್ಟ್ ಬರಲಿಕ್ಕೆ, ಇಲ್ಲದಿದ್ದರೆ ಮ್ಯಾಕ್ಸಿಮಮ್ ಅವರ ಫಸ್ಟ್ ಬರ್ತ್ಡೇ ಆಗುವ ಮುಂಚೆ ದಂತವೈದ್ಯರನ್ನು ಸಂಪರ್ಕಿಸುವುದು, ಸಲಹೆ ತಗೊಳ್ಳೋದು ಬಹಳ ಪ್ರಮುಖವಾಗಿ ಆಗ್ತದೆ. ಡಾಕ್ಟರ್ ಅಂದರೆ ತಾಯಿ ಯಾವ ರೀತಿ ಫುಡ್ ತಗೋತಾರೆ ಅಥವಾ ತಾಯಿಯ ಡೆಂಟಲ್ ಕೇರ್ ಹೇಗಿರುತ್ತೆ ಅದರ ಮೇಲೆ ಮಕ್ಕಳದ್ದು ಡಿಪೆಂಡ್ ಆಗುತ್ತೆ. ದಟ್ ವಾಸ್ ಸರ್ಪ್ರೈಸಿಂಗ್. ಅಂದರೆ ಈಗ ಅದು ಜೀನ್ಸ್ ಮೂಲಕ ಟ್ರಾನ್ಸ್ಫರ್ ಆಗುತ್ತೆ ಅಥವಾ ಮೈಕ್ರೋಬಿಯಲ್ ಟ್ರಾನ್ಸ್ಫರೇಷನ್ ಏನಾದರೂ ಇರುತ್ತೆ ಡಾಕ್ಟರ್? ನೋಡಿ, ನಮ್ಮ ಆಕಾರ, ಆ ಮೂಗಿನ ಶೇಪ್, ಇಂಥದ್ದೆಲ್ಲ ಜೆನೆಟಿಕ್ ಆಗಿ ಟ್ರಾನ್ಸ್ಫರ್ ಆಗ್ತದೆ. ಈ ಕಾಮನ್ ಆಗಿರುವಂಥ ಹುಳುಕು ಹಲ್ಲು ಅಥವಾ ಡೆಂಟಲ್ ಕೇರೀಸ್ ಏನು ಹೇಳ್ತೇವೆ, ಇದು ಜೀನ್ಸಲ್ಲಿ ಟ್ರಾನ್ಸ್ಫರ್ ಆಗೋದು ಇಲ್ಲ. ಯೂಶಲಿ ಹೇಳ್ತಾರೆ ನಿಮ್ಮ ಅಪ್ಪ ಅಮ್ಮನಿಗೆ ಸಿಕ್ತು ಅದಕ್ಕೆ ನಿನಗೋಸ್ಕರ ಇಷ್ಟೊಂದಿದೆ ಅಂತೇಳಿ. ಇದು ತಪ್ಪು, ಇದಕ್ಕೆ ಸೈಂಟಿಫಿಕ್ ಬೇಸಿಸ್ ಇಲ್ಲ. ಆದರೆ ಡೆಂಟಲ್ ಆ್ಯಟಿಟ್ಯೂಡ್ ಅಂತ ಹೇಳ್ತೇವೆ. ನೀವು 2 ಸತಿ ಬ್ರಷ್ ಮಾಡಿಕೊಂಡು ಕ್ಲೀನಾಗಿ ಬಾಯೆಲ್ಲ ಮೇಂಟೈನ್ ಮಾಡಿದೆ, ಸೇಮ್ ಆ್ಯಟಿಟ್ಯೂಡು ಮಕ್ಕಳಿಗೂ ಸಹ ಬರ್ತದೆ. ಈಗ ನೀವು ಇಗ್ನೋರ್ ಮಾಡಿ ಚಿಕಿತ್ಸೆ ಪಡಲಿಲ್ಲ, ಅದಕ್ಕೆ ಚಿಕಿತ್ಸೆ ಸರಿಯಾಗಿ ತಗೊಳ್ಳಿಲ್ಲ ಇಂತೆಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೂ ಸಹ ಅದೇ ಆ್ಯಟಿಟ್ಯೂಡ್ ಡೆವಲಪ್ ಆಗ್ತದೆ. ಸೊ ಪೇರೆಂಟಲ್ ಆ್ಯಟಿಟ್ಯೂಡನ್ನು ನಾವು ತುಂಬ ಇಂಪಾರ್ಟೆನ್ಸ್ ಕೊಡ್ತೇವೆ. ಸಮಥಿಂಗ್ ರಿಲೇಟೆಡ್ ಟು ಸೈಕಲಾಜಿಕಲ್ ಅಂತ ಹೇಳ್ಬೋದು. ನಾಟ್ ಓನ್ಲಿ ಸೈಕಲಾಜಿಕಲ್, ಯುವರ್ ಲೈಫ್ ಸ್ಟೈಲ್, ಬಿಹೇವಿಯರಲ್ ಚೇಂಜಸ್, ಇದಕ್ಕೆಲ್ಲ ನಾವು ತುಂಬ ಇಂಪಾರ್ಟೆನ್ಸ್ ಕೊಡ್ತೇವೆ. ಡಾಕ್ಟರ್, ಈಗ ನಾವು ಪೀಡಿಯಾಟ್ರಿಕ್ ಆ್ಯಂಡ್ ಪ್ರಿವೆಂಟಿವ್ ಡೆಂಟಿಸ್ಟ್ರಿ ಬಗ್ಗೆ ಮಾತಾಡಿದ್ವಿ. ಆದರೆ ಈಗ ಮಕ್ಕಳಿಗೆ ಅಂತ ಬಂದರೆ ಯಾವ ರೀತಿ ಸಮಸ್ಯೆಗಳು ಮಕ್ಕಳಿಗೆ ಎದುರಾಗುತ್ತೆ ಡಾಕ್ಟರ್? ಬಹಳಷ್ಟು ಕಾಮನ್ ಆಗಿ ಮಕ್ಕಳಲ್ಲಿ ಕಾಣುವಂಥ ತೊಂದರೆ ಅಂತ ಹೇಳಿದರೆ ದಂತಕುಳಿ ಅಥವಾ ನಾವು ಡಿಕೆ ಅಥವಾ ಡೆಂಟಲ್ ಕೇರೀಸ್ ಅಂತ ಹೇಳ್ತೇವೆ. ಇದು ಭಾಳಷ್ಟು ಮಕ್ಕಳಲ್ಲಿ ತುಂಬ ಬೇಗನೆ, ಸಾಧಾರಣ ಒಂದು 2.5 ವರ್ಷ ಟೈಮಲ್ಲಿಯೇ ಸ್ಟಾರ್ಟ್ ಆಗೋ ಅಥವಾ 1.5 ವರ್ಷ ಟೈಮಲ್ಲಿಯೇ ಸ್ಟಾರ್ಟ್ ಆಗಿ ಹಲವಾರು ಅದರ ಕಾನ್ಸಿಕ್ವೆನ್ಸಸ್ ಮಕ್ಕಳಲ್ಲಿ ಕಂಡು ಬರ್ತದೆ. ಇದು ಬಹಳ ಕಾಮನ್ ಆಗಿ ಕಂಡು ಬರುವಂಥ ಒಂದು ಪ್ರಾಬ್ಲಮ್. ನೆಕ್ಸ್ಟ್ ಕಾಣುವಂಥದ್ದು ಹಿಂದೆ ಮುಂದೆ ಹಲ್ಲು ಇರುವಂಥದ್ದು ಅಥವಾ ವಕ್ರದಂತ ಅಂತ ನಾವು ಹೇಳ್ತೇವೆ. ಈ ಪ್ರಾಬ್ಲಮ್ ಈಗಿಂದವೇ ಸ್ಟಾರ್ಟ್ ಆಗ್ತದೆ. ಮಕ್ಕಳಲ್ಲಿ ಏನಾದರೂ ಹ್ಯಾಬಿಟ್ಸ್ ಇದ್ದರೆ, ಬೆರಳು ಚೀಪುವಂಥದ್ದು, ಬಾಯಲ್ಲಿ ಉಸಿರಾಡುವಂಥದ್ದು ಪ್ರಾಬ್ಲಮ್ ಎಲ್ಲ ಇದ್ದರೆ ಹಲ್ಲು ಹಿಂದೆ ಮುಂದೆ ಬರುವಂಥದ್ದು, ವಕ್ರದಂತ ಆಗುವಂಥದ್ದು, ಈ 2 ಪ್ರಾಬ್ಲಮ್ ನಾವು ಬಹಳಷ್ಟು ಕಾಮನ್ ಆಗಿ ಮಕ್ಕಳಲ್ಲಿ ಕಾಣ್ತೇವೆ. 3ನೇದು ಏನಂದರೆ ಬಿದ್ದು ಹಲ್ಲು ಮುರ್ಕೊಂಡು ಬರುವಂಥದ್ದು. ಮಕ್ಕಳು ನಿಮಗೆ ಗೊತ್ತಿರುವ ಹಾಗೆ ಆಟ ಆಡಿಕೊಂಡು ಓಟ ಆಡಿಕೊಂಡು ಇರುವಂಥದ್ದು. ಈ 3 ಭಾಗಗಳು ತೊಂದರೆಗಳು ಬಹಳ ಕಾಮನ್ ಆಗಿ ನಾವು ಜನರಲ್ ಪಾಪ್ಯುಲೇಷನಲ್ಲಿ ಅಥವಾ ನಮ್ಮ ವಿಭಾಗದಲ್ಲಿ ನಾವು ಕಾಣ್ತೇವೆ. ಈ ಹುಳ ತಿಂದು ನೋವು ಬರುವಂಥದ್ದು, ಕೀವು ಆಗುವಂಥದ್ದು, ಪಸ್ ಆಗುವಂಥದ್ದು, ಇದೆಲ್ಲ ಹಲ್ಲು ಹುಳುಕಾದ ಕಾರಣದಿಂದ ಬರುವಂಥ ಪ್ರಾಬ್ಲಮ್ಗಳಿಗೆ ನಾವು ಇಲ್ಲಿ ಚಿಕಿತ್ಸೆಯನ್ನು ಕೊಡ್ತೇವೆ. ಡಾಕ್ಟರ್, ಈಗಾಗಲೇ ನೀವು ಹೇಳಿದ್ರಿ ಬೆರಳು ಚೀಪೋದ್ರಿಂದ ವಕ್ರದಂತ ಆಗೋ ಚಾನ್ಸಸ್ ಇದೆ ಅಂತ. ಸಾಮಾನ್ಯವಾಗಿ ನಾನೊಂದು ಹೇಳೋದು ಕೇಳಿದ್ದೀನಿ, ಈ ಮಕ್ಕಳಿಗೆ ನಾವು ನಿಪ್ಪಲ್ಸ್ ಮೂಲಕ ಈ ಹಾಲು ಅಥವಾ ಏನಾದರೂ ಬಾಟ್ಲಲ್ಲಿ ಕೊಡ್ತೀವಿ, ಅದು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಇದು ಕರೆಕ್ಟಾ ಅಥವಾ ಜಸ್ಟ್ ಫೇಕ್ ನ್ಯೂಸಾ ಅಂತ? ನೋಡಿ, ಸ್ತನ್ಯಪಾನ ಅಥವಾ ಬ್ರೆಸ್ಟ್ ಫೀಡಿಂಗ್ ಅಂತ ಏನು ಹೇಳ್ತೇವೆ, ಅದು ಬಹಳ ಇಂಪಾರ್ಟೆಂಟ್. ನಾಟ್ ಓನ್ಲಿ ಫಾರ್ ನ್ಯೂಟ್ರಿಷನ್ ಪರ್ಪಸ್, ಮಕ್ಕಳ ಜನರಲ್ ಹೆಲ್ತಿಗಾಗಲಿ ನ್ಯೂಟ್ರಿಷನ್ ಪರ್ಪಸ್ಸಿಗೆ ಅಲ್ಲದೆ ಬಾಯಿ ಹಾಗೂ ಫೇಸಿನ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಿಗೆ ಬಹಳ ಇಂಪಾರ್ಟೆಂಟ್.
ಅದನ್ನು ಬಿಟ್ಟು ಬಾಟ್ಲಲ್ಲಿ ಹಾಲು ಕುಡಿಯುವಂಥದ್ದು ಎಲ್ಲ ಮಾಡಿದರೆ ಒಂದು ದಂತ ಕುಳಿ ಅಥವಾ ಡಿಕೆ ಆಗುವ ಚಾನ್ಸಸ್ಸು ಹೈಯೆಸ್ಟ್ ಆಗ್ತದೆ. ಬಹಳಷ್ಟು ಮಕ್ಕಳು ಇಂಪ್ರಾಪರಾಗಿ ಬಾಟ್ಲ್ ಫೀಡಿಂಗ್ ಮಾಡಿ ಅಥವಾ ಅದರಲ್ಲಿ ಸಕ್ಕರೆ ಹಾಕ್ಕೊಂಡು ಸ್ವೀಟ್ ಹಾಕ್ಕೊಂಡು ಫೀಡಿಂಗ್ ಬಾಟ್ಲಲ್ಲಿ ಮಾಡಿದರೆ 60% ಚಾನ್ಸಸ್ ಅವರಿಗೆ ಡಿಕೆ ಆಗುವ ಚಾನ್ಸಸ್ ಬರ್ತದೆ. ಆದರೆ ನೀವು ಕೇಳಿದ ಪ್ರಶ್ನೆಗೆ ಬಾಟ್ಲನ್ನು ನೈಟೆಲ್ಲ ಬರೀ ನ್ಯೂಟ್ರಿಷನ್ ಪರ್ಪಸ್ಸಿಗಲ್ಲ, ಸುಮ್ಮನೆ ಅದೊಂದು ನಿದ್ದೆ ಮಾಡಲಿಕ್ಕೆ ಒಂದು ಯೂಸ್ ಮಾಡುವಂಥದ್ದು ಹಾಗೆ ಯೂಸ್ ಮಾಡಿದರೆ ಈ ಭಾಗದಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಿಗೆ ಅದು ಎಫೆಕ್ಟ್ ಆಗ್ತದೆ. ಜಾ ಗ್ರೋತ್ ಆಗಲಿ ಟೀತ್ ಗ್ರೋತಿಗಾಗಲಿ ಎಫೆಕ್ಟ್ ಆಗ್ತದೆ. ಅದನ್ನು ನಾವು ಬಹಳ ಮುಂಚೆನೇ ಐಡೆಂಟಿಫೈ ಮಾಡಿ ಅದಕ್ಕೆ ಸಲಹೆ ಹಾಗೂ ಚಿಕಿತ್ಸೆಯನ್ನು ನಾವು ಸಜೆಸ್ಟ್ ಮಾಡ್ತೇವೆ. ಡಾಕ್ಟರ್, ಈಗ ಈ ವಿಭಾಗದಲ್ಲಿ ಇರುವಂಥ ಸೌಲಭ್ಯಗಳ ಬಗ್ಗೆ ಮಾತಾಡೋದಾದರೆ ಏನಿದೆ ಡಾಕ್ಟರ್? ನೋಡಿ, ಈ ಡಿಪಾರ್ಟ್ಮೆಂಟಲ್ಲಿ ಮಕ್ಕಳಿಗೆ ಚಿಕಿತ್ಸೆ ಕೊಡುವಂಥ ಎಲ್ಲ ಥರದ ಲೇಟೆಸ್ಟ್ ಟೆಕ್ನಿಕ್ಸ್ ಟ್ರೆಂಡ್ನಲ್ಲಿ ಇರುವಂಥದ್ದು ಎಲ್ಲ ಇನ್ಸ್ಟ್ರೂಮೆಂಟ್ಸು, ಎಕ್ವಿಪ್ಮೆಂಟ್ಸು, ಮೆಟೀರಿಯಲ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ. ನಾನು ಹೇಳಿದಾಗೆ ದಂತಕುಳಿ ಅನ್ನೋದು ಬಹಳ ಕಾಮನ್ ಪ್ರಾಬ್ಲಮ್ ನಾವು ಕಾಣುವಂಥದ್ದು. ಆ ದಂತಕುಳಿ ಅಥವಾ ಡಿಕೆ ಪ್ರಾಸೆಸ್ಸು ಒಮ್ಮೆಲೆ ಆಗೋದಿಲ್ಲ. ಅದು ಒಂದು ಸ್ಟಾರ್ಟ್ ಆಗಿ ಕಣ್ಣಿಗೆ ಕಾಣದ ರೀತಿಯಲ್ಲಿ ಸ್ಟಾರ್ಟ್ ಆಗಿ ಮತ್ತು ಹಂತ ಹಂತವಾಗಿ ಜೋರಾಗ್ತಾ ಅಥವಾ ದೊಡ್ಡ ಕ್ಯಾವಿಟಿ ಆಗ್ತಾ ಹೋಗ್ತದೆ. ನಮ್ಮಲ್ಲಿ ಆ ಸ್ಟಾರ್ಟ್ ಆಗುವಾಗಲೇ ಕಣ್ಣಿಗೆ ಕಾಣೋಕ್ಕಿಂತ ಮುಂಚೆ ಅದನ್ನು ಡಯಾಗ್ನೋಸ್ ಮಾಡುವ ಇನ್ಸ್ಟ್ರೂಮೆಂಟ್ಸು, ಎಕ್ವಿಪ್ಮೆಂಟ್ಸು ನಮ್ಮಲ್ಲಿ ಇದೆ. ಹಾಗಾಗಿ ನಾವು ಬಹಳ ಅರ್ಲಿ ಇಂಟರ್ವೆನ್ಷನ್ ಮಾಡಿ ಅದಕ್ಕೆ ನೆಕ್ಸ್ಟ್ ಸ್ಟೇಜಿಗೆ ಹೋಗೋದಿದ್ದಾಗೆ ಮಾಡುವಂಥ ಸೌಲಭ್ಯ ನಮ್ಮಲ್ಲಿ ಅವೈಲೇಬಲ್ ಇದೆ. ಇಲ್ಲದಿದ್ದರೆ ಏನಾಗ್ತದೆ ಅಂದರೆ ಹೋಲಾಗಿ ನೋವು ಬಂದು ನಂತರ ಬಂದರೆ ಅದಕ್ಕೆ ಟ್ರೀಟ್ಮೆಂಟ್ ಸಹ ಕಾಂಪ್ಲಿಕೇಟೆಡ್ ಆಗ್ತದೆ. ಸೊ ಆ ಕಾಂಪ್ಲಿಕೇಟೆಡ್ ಆಗಂಥ ಪ್ರಾಬ್ಲಮ್ಗೆ ಸಹ ನಮ್ಮಲ್ಲಿ ಲೇಟೆಸ್ಟ್ ಎಕ್ವಿಪ್ಮೆಂಟ್ಸು, ಟೆಕ್ನಿಕ್ಸ್, ಟ್ರೆಂಡ್ಸ್, ಎಸ್ಪೆಷಲಿ ಮೆಟೀರಿಯಲ್ಸು, ಈಗ ವರ್ಲ್ಡ್ನಲ್ಲಿ ಆದಂಥ ಅಡ್ವಾನ್ಸ್ ಆದಂಥ ಎಲ್ಲ ಸಾಧಾರಣ ಮೆಟೀರಿಯಲ್ಸು ಮತ್ತು ಎಕ್ವಿಪ್ಮೆಂಟ್ಸು ನಮಗೆ ಮಕ್ಕಳಿಗೆ ಟ್ರೀಟ್ಮೆಂಟನ್ನು ಕೊಡಲಿಕ್ಕೆ ಇಲ್ಲಿ ಸೌಲಭ್ಯ ಅವೈಲೇಬಲ್ ಇದೆ. ಅದಲ್ಲದೆ ನಾವು ರಿಸರ್ಚಿಗೆ ಯೂಸ್ ಮಾಡುವಂಥದ್ದು ಕೆಲವು ಎಕ್ವಿಪ್ಮೆಂಟ್ಸ್ ಇರ್ಬೋದು, ಲೇಸರ್ ಇರ್ಬೋದು, ನಮ್ಮಲ್ಲಿ ಕೇರಿಸ್ ಅಂದರೆ ಕುಳಿ ಡಿಟೆಕ್ಟ್ ಮಾಡುವಂಥ ಡಿವೈಸಸ್ ಇರ್ಬೋದು, ಮೈಕ್ರೋಸ್ಕೋಪ್ಸ್ ಇರ್ಬೋದು. ಇದೆಲ್ಲ ಫೆಸಿಲಿಟಿನೂ ಸಾಧಾರಣವಾಗಿ ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರುವಂಥದ್ದೆಲ್ಲ ಸೌಲಭ್ಯಗಳು ನಮ್ಮಲ್ಲಿ ಅವೈಲೇಬಲ್ ಇದೆ. ಆದರೆ ನಾನು ಮೊದಲೇ ಹೇಳಿದಾಗೆ ನಮ್ಮ ಡಿಪಾರ್ಟ್ಮೆಂಟಿದ್ದು ಫೋಕಸ್ ಈಸ್ ಆನ್ ಪ್ರಿವೆಂಟಿವ್ ಡೆಂಟಿಸ್ಟ್ರಿ. ಸೊ ರೀಮಿನರಲೈಸ್ ಮಾಡುವಂಥ ಏಜೆಂಟ್ಸ್ ಆಗಲಿ ಇದೆಲ್ಲದರ ಫೆಸಿಲಿಟೀಸ್ ಸಹ ಅವೈಲೇಬಲ್ ಇದೆ. ಅದಲ್ಲದೆ ಕೆಲವೊಂದು ಅಡ್ವಾನ್ಸ್ ಟ್ರೀಟ್ಮೆಂಟ್ನ ಅಗತ್ಯ ಇರ್ಬೋದು, ಲೈಕ್ ಲೇಸರ್. ನಾನು ಹೇಳಿದಾಗೆ ಲೇಸರ್ ಯೂಸ್ ಮಾಡಿ ದಂತಕುಳಿಗೆ ಚಿಕಿತ್ಸೆ, ರೂಟ್ ಕೆನಾಲ್ ಟ್ರೀಟ್ಮೆಂಟಿಗೆ, ಸಣ್ಣ ಸಣ್ಣ ಲೀಜನ್ಸನ್ನು ನಾವು ಬ್ಲಡ್ಲೆಸ್ ಅನೆಸ್ಥೀಷಿಯಾ ಇಲ್ಲದೆ ಸಹ ನಾವು ಟ್ರೀಟ್ಮೆಂಟನ್ನು ಪ್ರೊವೈಡ್ ಮಾಡಲಿಕ್ಕೆ ನಮ್ಮಲ್ಲಿ ಸೌಲಭ್ಯಗಳು ಹಾಗೂ ಫೆಸಿಲಿಟೀಸ್ ಇದೆ. ಡಾಕ್ಟರ್, ಈಗಾಗಲೇ ಹೇಳಿದ್ರಿ ಏನೂ ಸಿಂಪ್ಟಮ್ಸ್ ಇಲ್ಲದೆ ಸ್ಟಾರ್ಟಿಂಗಲ್ಲಿ ನಮಗೆ ಡಯಾಗ್ನೋಸ್ ಮಾಡಲಿಕ್ಕಾಗುತ್ತೆ, ಇನ್ಸ್ಟ್ರೂಮೆಂಟ್ ಇದೆ ಅಂತ. ಬಟ್ ಏನೂ ಸಿಂಪ್ಟಮ್ಸ್ ಇಲ್ಲದೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ ಹೇಗೆ ಗೊತ್ತಾಗುತ್ತೆ? ಐ ಮೀನ್ ಕನ್ಸಲ್ಟೇಷನ್ ರೆಗ್ಯುಲರ್ ಆಗಿ ಮಾಡ್ತಾ ಇರಬೇಕಾ? ನೋಡಿ, ಡೆಂಟಿಸ್ಟ್ರಿಯಲ್ಲಿ ಒಂದು ಜನರಲ್ ಹೆಲ್ತ್ ನಾವು ಕನ್ಸಿಡರ್ ಮಾಡುವಾಗ ಡೆಂಟಲ್ ಹೆಲ್ತನ್ನು ಇಗ್ನೋರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾವು ಡೆಂಟಲ್ ಹೆಲ್ತ್ ಕನ್ಸಲ್ಟೇಷನ್ ಅನ್ನು ರುಟೀನಾಗಿ ಮಾಡಬೇಕಾಗ್ತದೆ. ಯಾವಾಗ ಮಾಡಬೇಕು ಅನ್ನೋದು ಪ್ರಶ್ನೆ. ಸಾಧಾರಣವಾಗಿ 6 ತಿಂಗಳಿಗೊಮ್ಮೆ ದಂತವೈದ್ಯರಲ್ಲಿ ಸಲಹೆ ಅಥವಾ ಕನ್ಸಲ್ಟೇಷನನ್ನು ನಾವು ಮಾಡಬೇಕಾಗ್ತದೆ. ಸಾಧಾರಣವಾಗಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಈ ಫ್ರೀಕ್ವೆನ್ಸಿ ಆಫ್ ಚೆಕಪ್ಪನ್ನು ನಾವು ಪೇಷಂಟ್ ನೋಡಿ ಡಯಾಗ್ನೋಸ್ ಮಾಡಿ ಅವರ ಕೇರಿಸ್ ರಿಸ್ಕ್ ಸ್ಟೇಟಸ್ ಎಷ್ಟುಂಟು ಅಂತ ನೋಡಿ ಅವರಿಗೆ ನಾವು ಈ ರಿವ್ಯೂ ಅಪಾಯಿಂಟ್ಮೆಂಟ್ಸ್ ಅಥವಾ ಫಾಲೋ ಅಪ್ ಅಪಾಯಿಂಟ್ಮೆಂಟ್ಸ್ದು ಶೆಡ್ಯೂಲನ್ನು ಮಾಡಿಕೊಡ್ತೇವೆ. ಕೆಲವರು 3 ಮಂತ್ಸ್ ಒಮ್ಮೆ ತೋರಿಸ್ಬೇಕಾಗುತ್ತೆ, ಕೆಲವರು 4 ಮಂತ್ಸ್, ಕೆಲವರು 6 ಮಂತ್ಸ್. ಬಟ್ ಜನರಲ್ ರೂಢಿಯಲ್ಲಿ ಇರುವಂಥದ್ದು ಏನಂತ ಹೇಳಿದ್ರೆ 6 ತಿಂಗಳೊಮ್ಮೆಗೆ ದಂತವೈದ್ಯರಲ್ಲಿ ಕಾಣೋದು ಸೂಕ್ತ, ಅದು ರೆಕಮೆಂಡೆಡ್. ಆವಾಗ ನಾವು ಚೆಕಪ್ಪಿಗೆ ಬರುವಾಗ ಈ ಇನಿಷಿಯಲ್ ಸ್ಟೇಜಲ್ಲಿ ಇರುವಂಥ ಪ್ರಾಬ್ಲಮನ್ನು ನಾವು ಸುಲಭ ರೀತಿಯಲ್ಲಿ ಐಡೆಂಟಿಫೈ ಮಾಡಿ ಸುಲಭ ರೀತಿಯಲ್ಲಿ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ. ಈಗ ನಾವು ಸೌಲಭ್ಯಗಳ ಬಗ್ಗೆ ಮಾತಾಡಿದ್ವಿ ಅಥವಾ ಡಿಸೀಸಸ್ ಬಗ್ಗೆ ಮಾತಾಡಿದ್ವಿ. ಫೈನಲ್ ಆಗಿ ಒಂದು ಬೇಸಿಕ್ ಕ್ವಶನ್ ಅಂದರೆ, ಮಕ್ಕಳು ಇದೆಲ್ಲ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಬಿಡ್ತಾರಾ? ಹಾಂ, ಭಾಳ ಒಳ್ಳೆ ಪ್ರಶ್ನೆ ಕೇಳಿದರೆ. ನೋಡಿ, ಈ ಬಿಹೇವಿಯರ್ ಪ್ರಾಬ್ಲಮ್ ಎಲ್ಲ ಮಕ್ಕಳು ಬಿಡೋದಿಲ್ಲ. ಕೆಲವರು ಸುಲಭದಲ್ಲಿ ಬಿಡ್ತಾರೆ, ಕೆಲವರು ಬಿಡೋದಿಲ್ಲ.
ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಒಂದು ಹೆದರಿಕೆ ಇರ್ತದೆ, ಇಲ್ಲ ಪ್ರೀವಿಯಸ್ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಇರ್ತದೆ, ಅಪ್ಪ ಅಮ್ಮ ನೋವಾಗುತ್ತೆ, ನಾನು ನಿನ್ನ ಡೆಂಟಿಸ್ಟ್ ಹತ್ರ ಕರ್ಕೊಂಡು ಹೋಗ್ತೇನೆ, ಹಲ್ಲುಜ್ಜೋದಿಲ್ಲ, ಇಂಥದ್ದೆಲ್ಲ ಒಂದು ಫಿಯರನ್ನು ಕ್ರಿಯೇಟ್ ಮಾಡಿರ್ತಾರೆ. ಈ ಬಿಹೇವಿಯರ್ ಇಶ್ಯೂಸನ್ನು ಹ್ಯಾಂಡಲ್ ಮಾಡಲಿಕ್ಕೆ ಪೀಡಿಯಾಟ್ರಿಕ್ ಡೆಂಟಿಸ್ಟ್ ಅಥವಾ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಟ್ರೈನಿಂಗನ್ನು ಕೊಡಲಾಗ್ತದೆ. ನಮ್ಮ ಪೀಡಿಯಾಟ್ರಿಕ್ ಡೆಂಟಿಸ್ಟಿದ್ದು ಸ್ಟ್ರೆಂತೇ ಅದು, ಈ ಮಕ್ಕಳನ್ನು ಈ ಬಿಹೇವಿಯರನ್ನು ಹ್ಯಾಂಡಲ್ ಮಾಡುವ ಕೆಪಾಸಿಟಿಯನ್ನು ಡೆವಲಪ್ ಮಾಡೋದು. ಇದು ನಮ್ಮ ಕೆಪಾಸಿಟಿ. ಹೇಗೆ ಮಾಡುವಂಥದ್ದು, ನಾವು ಅವರ ಸೈಕಾಲಜಿ ಅಥವಾ ಬಿಹೇವಿಯರನ್ನು ಅರ್ಥ ಮಾಡಿಕೊಂಡು ಯಾಕೆ ಇವನಿಗೆ ಹೆದರಿಕೆ ಉಂಟು, ಯಾಕೆ ಇವನು ಬಿಡ್ತಾ ಇಲ್ಲ ಟ್ರೀಟ್ಮೆಂಟನ್ನು ಅರ್ಥ ಮಾಡಿಕೊಂಡು ಸೂಕ್ತವಾದ ಟೆಕ್ನಿಕ್ಸನ್ನು ಯೂಸ್ ಮಾಡಿ, ನಾವು ಬಿಹೇವಿಯರ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಅಂತ ಹೇಳ್ತೇವೆ. ನಮ್ಮಲ್ಲಿ ಹಲವಾರು ಟೆಕ್ನಿಕ್ಗಳಿದೆ. ಈ ಟೆಕ್ನಿಕ್ಸನ್ನು ಯೂಸ್ ಮಾಡಿ ನಾವು ಚಿಕಿತ್ಸೆಯನ್ನು ಕೊಡ್ತೇವೆ. ಆದರೂ ಕೆಲವು ಸಮಯ ಈ ಎಲ್ಲ ಟೆಕ್ನಿಕ್ಸು ವರ್ಕ್ ಆಗೋದಿಲ್ಲ, ಕೆಲವೊಮ್ಮೆ ವರ್ಕ್ ಆಗ್ತದೆ. ಈ ಆಗದಿದ್ದ ಸ್ಟೇಜಲ್ಲಿ ನಮ್ಮಲ್ಲಿ ಬೇರೆ ಟೆಕ್ನಿಕ್ಸ್ ಇದೆ. ಲೈಕ್ ಫಾರ್ ಎಕ್ಸಾಂಪಲ್, ನಾವು ಕಾನ್ಷಿಯಸ್ ಸೆಡೇಷನ್ ಅಂತ ಹೇಳ್ತೇವೆ. ಒಂದು ಇಲ್ಲಿ ಕಾಣುವಂಥ ಒಂದು ಸಾಧಾರಣ ಮಷಿನ್ ಇದು ನೈಟ್ರಸ್ ಆಕ್ಸೈಡ್ ಕಾನ್ಷಿಯಸ್ ಸೆಡೇಷನ್ ಮಷಿನ್ ಅಂತೇಳಿ. ಈ ನೈಟ್ರಸ್ ಆಕ್ಸೈಡ್ ಅನ್ನೋ ಒಂದು ಗ್ಯಾಸ್, ಅಥವಾ ನಾವು ಕಾಮನ್ ಭಾಷೆಯಲ್ಲಿ ಮಾತಾಡಬೇಕಾದ್ರೆ ಲಾಫಿಂಗ್ ಗ್ಯಾಸ್ ಅಂತ ಹೇಳ್ತೇವೆ. ಇದನ್ನು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿ ಅವರ ಆ್ಯಂಗ್ಸೈಟಿ ಅಥವಾ ಹೆದರಿಕೆಯನ್ನು ಕಡಿಮೆ ಮಾಡಿ ಚಿಕಿತ್ಸೆಯನ್ನು ಕೊಡುವ ಸೌಲಭ್ಯ ಸಹ ನಮ್ಮಲ್ಲಿ ಇದೆ. ಇದನ್ನು ಸಮಥಿಂಗ್ ವಿಚ್ ರುಟೀನ್ಲಿ ಕಾಮನ್ಲಿ ನಾವು ಮಕ್ಕಳಿಗೆ ಯೂಸ್ ಮಾಡುವಂಥದ್ದು. ಇದರಲ್ಲಿಯೂ ಸಹ ಅವರಿಗೆ ಆಗೋದಿಲ್ಲ ಅಂತ ಹೇಳಿದರೆ ಮತ್ತೆ ಐ ವಿ ಸೆಡೇಷನ್ನ ಅಥವಾ ಮದ್ದು ಬರುವಂಥ ಗುಳಿಗೆಯನ್ನು ಕೊಟ್ಟು ಅರೆಮೂರ್ಛೆ ಟೈಪ್ ಮಾಡಿ ಚಿಕಿತ್ಸೆಯನ್ನು ಕೊಡ್ತೇವೆ. ಸೊ ಇಲ್ಲಿವರೆಗೂ ಅದೇ ಪ್ರಿವೆನ್ಷನ್ ಬಗ್ಗೆ ಮಾತಾಡಿದ್ರಿ. ಸೊ ನಮ್ಮ ವೀಕ್ಷಕರಿಗೆ ಪ್ರಿವೆನ್ಷನ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿಕೊಟ್ರಿ ಡಾಕ್ಟರ್. ನಿಮಗೆ ಧನ್ಯವಾದ. ಇವಾಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸಂದೀಪ್ ಹೆಗ್ಡೆ, ಸೀನಿಯರ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಪೆಡಿಯಾಟ್ರಿಕ್ ಆ್ಯಂಡ್ ಪ್ರಿವೆಂಟಿವ್ ಡೆಂಟಿಸ್ಟ್ರಿ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ನಮಸ್ತೆ. ನಮಸ್ತೆ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಡಾಕ್ಟರ್, ಈಗ ಮೊದಲನೇ ಪ್ರಶ್ನೆ ಏನಂದರೆ, ಈ ಹಾಲಿನ ಬಾಟ್ಲಿ ಏನು ಯೂಸ್ ಮಾಡ್ತಿದ್ವು ನಾವು, ಅದರಿಂದ ಮಕ್ಕಳ ಹಲ್ಲು ಹುಳುಕಾಗುತ್ತೆ, ಅದು ಸಮಸ್ಯೆ ಆಗುತ್ತೆ, ಇದು ಎಷ್ಟರ ಮಟ್ಟಿಗೆ ನಿಜ? ಹೌದು. ಈಗ ಹಾಲಿನ ಬಗ್ಗೆ ಹೇಳುವುದಾದರೆ, ಹಾಲು ತುಂಬ ಪೌಷ್ಟಿಕಾಂಶದ ಆಹಾರ ಮಗುವಿಗೆ. ಆ್ಯಕ್ಚುಲಿ ಒಂದು 9 ತಿಂಗಳ 1 ವರ್ಷನ 1.5 ವರ್ಷ ತನಕ ತಾಯಿ ಎದೆ ಹಾಲು ಕುಡಿಸ್ತಾರೆ. ಆಮೇಲೆ ಹೆಚ್ಚಾಗಿ ಬಾಟಲ್ನ ಹಾಲನ್ನು ಕೊಡ್ತಾರೆ. ಈಗ ಹಾಲು ಬಾಟ್ಲಲ್ಲಿ ಕೊಡೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ಸಮಯಕ್ಕೆ ತಕ್ಕಂತೆ ಹಾಲಿನ ಬಾಟ್ಲಲ್ಲಿ ಕೊಟ್ಟರೆ ಏನು ತೊಂದರೆ ಆಗೋದಿಲ್ಲ. ತೊಂದರೆ ಆಗೋದು ಯಾವಾಗ ಅಂದರೆ, ಕೆಲವು ಸಲ ಮಕ್ಕಳು ರಾತ್ರಿ ಕೂಗ್ತಾ ಇರ್ತಾರೆ. ಅದು ಕೂಗ್ತಾ ಇರುವಾಗ ಈಗ ತಂದೆ ತಾಯಿಗಳು ಕೆಲಸಕ್ಕೆ ಹೋಗ್ತಾರೆ, ಅವರಿಗೆ ಸ್ವಲ್ಪ ಟಯರ್ಡ್ ಆಗಿರ್ತದೆ, ಹಾಗೆಲ್ಲ ಇರ್ತದೆ. ಸ್ವಲ್ಪ ಮಕ್ಕಳು ಸಹ ಶಾಲೆಗೆ ಹೋಗಿ ಟಯರ್ಡ್ ಆಗಿರ್ತಾರೆ. ರಾತ್ರಿ ಕೆಲವು ಸಲ ಜೋರು ಮಕ್ಕಳು ಕೂಗುವಾಗ ಈ ತಾಯಿ ಅಲ್ಲದ್ರೆ ಏನಾದರೂ ಕೇರ್ ಟೇಕರ್ಸ್ ಏನು ಮಾಡ್ತಾರೆ ಅಂದರೆ, ಈ ಸಕ್ಕರೆಯನ್ನು ಹಾಲಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಹಾಲಿನ ಬಾಟ್ಲಲ್ಲಿ ಕೊಡ್ತಾರೆ. ಅಂದರೆ ಮಗುವಿಗೆ ಸ್ವಲ್ಪ ರುಚಿಯಾಗಲ್ಲ ಅಂತ. ಸೊ ಮಗುವಿನ ಬಾಯಲ್ಲಿ ಈ ಹಾಲಿನ ಬಾಟ್ಲನ್ನು ಇಡ್ತಾರೆ. ಅದು ಏನಾಗ್ತದೆ ಅಂದರೆ, ಈ ಮಗು ಹಾಲನ್ನು ಕುಡಿದು ಅಲ್ಲೇ ನಿದ್ದೆ ಬೀಳ್ತದೆ. ಅದು ಏನಾಗ್ತದೆ ಅಂದರೆ, ಹೆಚ್ಚಾಗಿ ಎಂಜಲು ರಾತ್ರಿ ತುಂಬ ಕಡಿಮೆ ಇರ್ತದೆ. ನಮ್ಮ ಬಾಯಿ ಎಂಜಲ್ ಇದೆಯಲ್ಲ, ಸಲೈವ ಸೆಕ್ರೇಷನ್ ತುಂಬ ಕಡಿಮೆ ಇರ್ತದೆ. ಏನಾಗ್ತದೆ ಅಂದರೆ, ಈ ಎಂಜಲಿಗೆ ಈ ಹಲ್ಲಿನ ಹುಳುಕನ್ನು ತಡೆಯುವಂಥ ಶಕ್ತಿ ಇರ್ತದೆ. ಹೆಚ್ಚಾಗಿ ನಾವು ಕಾಣ್ಬೋದು, ನಾವಾಗಲಿ ಮಕ್ಕಳಾಗಲಿ ಬೆಳಿಗ್ಗೆ ಹೇಳುವಾಗ ನಮ್ಮ ಬಾಯಿ ಸ್ವಲ್ಪ ಡ್ರೈ ಇರ್ತದೆ. ಸೊ ಹಾಗಾಗಿ ಈ ರಾತ್ರಿ ಹಾಲು ಈ ಕೆಳಗಿನ ಎದುರಿನ ಹಲ್ಲಲ್ಲಿ ಶೇಖರಣೆ ಆಗಿರ್ತದೆ. ಈ ಶೇಖರಣೆ ಆಗಿರುವಾಗ ಏನಾಗ್ತದೆ ಅಂದರೆ, ಇಡೀ ರಾತ್ರಿ ಹಲ್ಲಿನ ಈ ಕಾಂಟ್ಯಾಕ್ಟಲ್ಲಿ ಇರ್ತದೆ. ಸೊ ಹಾಗಾಗಿ ಹಲ್ಲು ಹುಳುಕಾಗುವ
ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ, ಸಾಧ್ಯತೆ ತುಂಬ ಜಾಸ್ತಿ ಇರ್ತದೆ. ಗಾಡ್ ಇಸ್ ದ ಬೆಸ್ಟ್ ಇಂಜಿನಿಯರ್ ಅಂತ ಹೇಳೋ ಹಾಗೆ ಸಲೈವ ಸೆಕ್ರೇಷನ್ ಅನ್ನೋದು ಅದಕ್ಕೋಸ್ಕರನೇ ಹೌದು, ಮಾಡಿರುವಂಥದ್ದು ಖಂಡಿತ ಮೇಡಮ್. ಅಂದರೆ ಈ ಎಂಜಲು ಇದೆ ಅಲ್ಲ, ಅದಕ್ಕೆ ಇರುವಂಥ ಶಕ್ತಿ, ಈ ಬಾಯಲ್ಲಿ ದೇವರು ಎಂಜಲನ್ನು ಹಾಕಿದಾರಲ್ಲೇ ಅದಕ್ಕೆ ಈ ರೋಗ ನಿರೋಧಕ ಶಕ್ತಿ ತುಂಬ ಇರ್ತದೆ. ಸೊ ಅದು ರಾತ್ರಿ ಹೊತ್ತಲ್ಲಿ ಕಮ್ಮಿ ಇರೋ ಕಾರಣ ಇದು ಪ್ರಾಬ್ಲಮ್ ಆಗೋ ಹೌದು. ಅಂದರೆ ಈ ಹಾಲಿನ ಈ ಸಿಹಿ ಮಿಶ್ರಿತ ಹಾಲಿದೆಯಲ್ಲ, ಈ ಕೆಳಗಿನ ಎದುರಿನ ಹಲ್ಲಲ್ಲಿ ಇರ್ತದೆ. ಸೊ ಎಂಜಲು ಸಹ ಕಡಿಮೆ ಇರ್ತದೆ, ಸಲೈವ ಸೆಕ್ರೇಷನ್ ತುಂಬ ಕಡಿಮೆ ಇರ್ತದೆ. ಹಾಗಾಗಿ ಇದು ಎರಡೂ ಸೇರಿದ ನಂತರ ಈ ಹಲ್ಲು ಹುಳುಕು ಆಗುವ ಸಾಧ್ಯತೆ ತುಂಬ ಜಾಸ್ತಿ ಇರ್ತದೆ. ಫೈನ್ ಡಾಕ್ಟರ್, ಸಾಮಾನ್ಯವಾಗಿ ಈಗ ಮಕ್ಕಳಿಗಿರುವಂತಹ ಅಭ್ಯಾಸ ಅಂದ್ರೆ ಬೆರಳನ್ನು ಚೀಪುವುದು. ಹೌದು. ಸೊ ಇದರಿಂದ ಏನಾದರೂ ಸಮಸ್ಯೆ ಆಗುತ್ತಾ ಡಾಕ್ಟರ್? ನೋಡಿ, ಈಗ ಹೆಚ್ಚಾಗಿ ನಾವು ಚಿಕ್ಕ ಮಕ್ಕಳನ್ನು ನೋಡುವಾಗ ಹೆಚ್ಚಾಗಿ ಈ ಮಕ್ಕಳು ಬೆರಳು ಚಿಪ್ಪುವುದು ತುಂಬ ಸಾಮಾನ್ಯ. ಹೆಚ್ಚಾಗಿ ನೀವು ನೋಡ್ತಾ ಇರ್ಬೋದು, ನಿಮ್ಮ ಮನೆಯಲ್ಲಿರ್ಬೋದು, ನಿಮ್ಮ ನೆರೆಕರೆ ಇರ್ಬೋದು, ಹೆಚ್ಚಾಗಿ ಬೆರಳು ಚಿಪ್ಪುವುದು ಸಾಮಾನ್ಯ. ಹೆಚ್ಚಾಗಿ ಹೆಬ್ಬೆರಳು ಚಿಪ್ಪುವುದು ಸಾಮಾನ್ಯ. ಇದರಲ್ಲಿ ಏನು ತೊಂದರೆ ಇಲ್ಲ. 4 ವರ್ಷದ ನಂತರ 4 ವರ್ಷ ತನಕ ಏನು ತೊಂದರೆ ಇಲ್ಲ. ಹೆಚ್ಚಾಗಿ ಈ ಹೆಬ್ಬೆರಳು ಚಿಪ್ಪುವುದು ಹೆಚ್ಚಾಗಿ ನೋಡ್ತಾ ಇರ್ಬೋದು, ಥಂಬ್ ಸಕ್ಕಿಂಗ್ ಅಂತ ಹೇಳ್ತೇವೆ. ಹೆಬ್ಬೆರಳು ಚಿಪ್ಪುವುದು 4 ವರ್ಷದ ನಂತರ ಮುಂದುವರಿದರೆ ಆಮೇಲೆ ತೊಂದರೆ ಬರುತ್ತೆ. ನೀವು ನನ್ನ ಹತ್ರ ಪ್ರಶ್ನೆ ಕೇಳ್ಬೋದು, ಏನು ತೊಂದರೆ ಆಗ್ಬೋದು ಅಂತ. ಹೆಚ್ಚಾಗಿ ಹೆಬ್ಬೆರಳನ್ನು ಮೇಲಿನ ಅಂಗುಳಿ ಅಂತ ಹೇಳ್ತೇವೆ, ಪ್ಯಾಲೆಟ್, ಈ ಹಲ್ಲಿನ ಮಧ್ಯದಲ್ಲಿ ಮೇಲೆ ಪ್ಯಾಲೆಟ್ ಅಂತ, ಆ ರೂಫ್ ಟೈಪ್ ಅಂತ ಇದೆ ಅಲ್ಲ, ಅದರಲ್ಲಿ ಒತ್ತಿ ಹಿಡಿಯುವಾಗ ಹೆಚ್ಚಾಗಿ ಏನಾಗ್ತದೆ ಅಂದರೆ ಈ ಎದುರಿನ ಹಲ್ಲು, ಮೇಲಿನ ಎದುರಿನ ಹಲ್ಲು ಮುಂದೆ ಬರ್ತದೆ, ಹಿಂದಿನ ಕೆಳಗಿನ ಮುಂದಿನ ಹಲ್ಲು ಹಿಂದೆ ಹೋಗ್ತದೆ. ಸೊ ಹಾಗಾಗಿ ಏನಾಗ್ತದೆ ಅಂದರೆ ಮೇಲಿನ ಈ ಹಲ್ಲಿನ ಆಕಾರ, ಆರ್ಚ್ ಅಂತ ಹೇಳ್ತೇವೆ, ಅದು ಕೊಲ್ಯಾಪ್ಸ್ ಆಗ್ತದೆ. ಸೊ ಹಾಗಾಗಿ ತುಂಬ ತೊಂದರೆ ಆಗ್ತದೆ. ಈ ಮುಖದ ಆಕಾರನೂ ಚೇಂಜ್ ಆಗ್ಬೋದು, ಈ ಹಲ್ಲಿನ ವಿನ್ಯಾಸ ಏನು ಅರೇಂಜ್ಮೆಂಟ್ ಕೂಡ ಚೇಂಜ್ ಆಗ್ಬೋದು. ನೀವು ನನ್ನ ಹತ್ರ ಕೇಳ್ಬೋದು, ಈಗ ಹೆಬ್ಬೆರಳು ಚಿಪ್ಪಿದರೆ ಏನೆಲ್ಲ ಚಿಕಿತ್ಸೆ ಮಾಡ್ಬೋದು ಅಂತ. ತುಂಬ ಥರದ ಚಿಕಿತ್ಸೆಯನ್ನು ಮಾಡ್ಬೋದು. ಕೆಲವು ಅಪ್ಲೈನ್ಸ್ ಕೊಡ್ಬೋದು. ಈ ದಂತ ಚಿಕಿತ್ಸಾಲಯದಲ್ಲಿ ತುಂಬ ಟೈಪಿದ್ದು ಟ್ರೀಟ್ಮೆಂಟ್ ಇದೆ ಈ ಹೆಬ್ಬೆರಳು ಚಿಪ್ಪುವುದನ್ನು ನಿಲ್ಲಿಸಲಿಕ್ಕೆ. ಕೆಲವು ಮನೆಯ ಟ್ರೀಟ್ಮೆಂಟು ಉಂಟು. ಹೆಚ್ಚಾಗಿ ಕೈಯಾದ ದ್ರವ ಇಲ್ಲದ್ರೆ ಸೊಲ್ಯೂಷನ್ ಹಾಕಿ ಈ ಮಕ್ಕಳು ಚೀಪುವಾಗ ಈ ಕೈ ಮತ್ತು ಇದು ದ್ರವ ಹಾಕುವಾಗ ಈ ಚೀಪುವ ಅವರಿಗೇನು ಸಂತಸ ಅಷ್ಟು ಕೊಡುವುದಿಲ್ಲ. ಅದನ್ನು ಅವರು ನಿಲ್ಲಿಸಲಿಕ್ಕೆ ಟ್ರೈ ಮಾಡ್ತಾರೆ. ಕ್ರಮೇಣ ಅದು ಕೂಡಲೇ ನಿಲ್ಲಿಸೋದಿಲ್ಲ, ಕ್ರಮೇಣ ಅದನ್ನು ನಿಲ್ಲಿಸ್ತಾರೆ. ಸೊ ಖಂಡಿತವಾಗಿ 4 ವರ್ಷದ ನಂತರ ಹೆಬ್ಬೆರಳು ಚೀಪುವುದು ಮುಂದುವರಿದರೆ ಅದಕ್ಕೆ ತಕ್ಕ ಚಿಕಿತ್ಸೆಯನ್ನು ಖಂಡಿತ ಮಾಡಬೇಕು. ಇಲ್ಲದಿದ್ದರೆ ಹಲ್ಲಿಗೆ ತುಂಬ ತೊಂದರೆ ಆಗ್ತದೆ. ಚಿಕ್ಕ ವಯಸ್ಸಲ್ಲಿ ಅದು ರಿಜಿಡ್ ಆಗಿರಲ್ಲ, ಸ್ವಲ್ಪ ಸಾಫ್ಟ್ ಇರುತ್ತೆ. ಸೊ ಡೆವಲಪ್ಮೆಂಟ್ ನಾವು ಹೇಗೆ ಫೋರ್ಸ್ ಆಗ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಮಕ್ಕಳಿನ ದವಡೆ ಇರ್ಬೋದು, ಈ ಮಕ್ಕಳಿನ ಈ ಪ್ಯಾಲೆಟ್ ಅಂತ ಹೇಳ್ತೇವೆ, ಅಂಗುಳಿ ಅಂತ ಹೇಳ್ತೇವೆ, ಅದು ಈಗ ಗ್ರೋತ್ ಡೆವಲಪ್ಮೆಂಟ್ ಈಗ ಕಂಟಿನ್ಯೂಸ್ ಬೆಳೀತಾ ಇರ್ತದೆ. ಸೊ ಆಗ ನೀವು ಏನಾದರೂ ಪ್ರೆಷರ್ ಕೊಟ್ಟರೆ ಈ ಹೆಬ್ಬೆರಳನ್ನು, ಈಗ ನಾನು ಹೇಳ್ತಾ ಇದ್ದೇನಲ್ಲ, ಪ್ರೆಷರ್ ಇಲ್ಲದ್ರೆ ಒತ್ತಿ ಹಿಡಿದ್ರೆ ತುಂಬ ಈ ಬದಲಾವಣೆ ಆಗ್ಬೋದು ಈ ಎಲುಬಿನ ಡೆವಲಪ್ಮೆಂಟಲ್ಲಿ. ಸೊ ಆಗ ಖಂಡಿತ ತೊಂದರೆ ಇದೆ. ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ನಾವು ಮಾಡಬೇಕು. ಡಾಕ್ಟರ್, ಈಗ ಹಾಲು ಹಲ್ಲು ಅಂತ ಏನು ಹೇಳ್ತೀವೋ, ಮಿಲ್ಕ್ ಟೀತ್ ಅಂತ ಏನು ಹೇಳ್ತೀವೋ, ಇದರ ಮಹತ್ವ ಎಷ್ಟಿರುತ್ತೆ ಡಾಕ್ಟರ್? ನೋಡಿ, ಹಾಲಿನ ಹಲ್ಲು ಈ ಶಾಶ್ವತ ಹಲ್ಲಿನಷ್ಟೇ ಪ್ರಾಮುಖ್ಯತೆ ಹೊಂದಿರುತ್ತದೆ. ಹೆಚ್ಚಾಗಿ ಒಂದು ಕಾಲದಲ್ಲಿ ಏನಂದರೆ ಈ ಹಾಲಿನ ಹಲ್ಲಿನ ಬಗ್ಗೆ ಅಷ್ಟು ಪ್ರಾಮುಖ್ಯತೆ ಇರಲಿಲ್ಲ. ಹಲ್ಲಿಗೆ ನೋವು ಬರಲಿ, ಇಲ್ಲದಿದ್ದರೆ ಏನಾದರೂ ಹುಳುಕು ಬಂದರೆ ಕೂಡಲೇ ಆ ಹಲ್ಲನ್ನು ತೆಗಿತಾ ಇದ್ರು. ಹೇಗಾದರೂ ಈ ಶಾಶ್ವತ ಹಲ್ಲು ಬರ್ತದೆ, ಏನು ಉಪಯೋಗ ಇಲ್ಲ ಅಂತ ಕಟ್ ಮಾಡ್ತಿದ್ರು. ಈಗಿನ ಮಕ್ಕಳಿಗೆ ಅವರಿಗೆ ಸೌಂದರ್ಯ ಪ್ರಜ್ಞೆ ಜಾಸ್ತಿ ಆಗಿದೆ. ಮಕ್ಕಳಿಗೆ ಅವರು ಶಾಲೆಗೆ ಹೋಗುವಾಗ ಮಾತಾಡಲಿಕ್ಕೆ, ಇಲ್ಲದಿದ್ದರೆ ಏನಾದರೂ ಈವನ್ ಎಂಥದಕ್ಕೂ ಅವರಿಗೆ ಒಂದು ಹಲ್ಲಿನ ಪ್ರಾಮುಖ್ಯತೆ ಅರಿವು ಜಾಸ್ತಿ ಇದೆ ಈಗಿನ ಮಕ್ಕಳಿಗೆ. ಚಿಕ್ಕ ಮಕ್ಕಳಿಗೂ ಹೌದು, ಏನಾದರೂ ಹಲ್ಲು ಹೋಗಿದ್ರೆ ಸಹ, ಏನಾದರೂ ಅವರ ಸಹಪಾಠಿಗಳು ಏನಾದರೂ ತಮಾಷೆ ಮಾಡಿದರೆ ಮನೆಯಲ್ಲಿ ಬಂದು ಕೂಡಲೇ ಹೇಳ್ತಾರೆ, ಏನಂದರೆ ನನ್ನ ಹಲ್ಲನ್ನು ಸರಿ ಮಾಡಬೇಕಮ್ಮ, ಇಲ್ಲದ್ರೆ ಮನೆಯಲ್ಲಿ ಬಂದು ಹೇಳ್ತಾರೆ. ಈಗ ಹಲ್ಲಿನ ಇದು ಪ್ರಾಮುಖ್ಯತೆ, ಹಲ್ಲಿನ ಪ್ರಾಮುಖ್ಯತೆ ಏನು ಅಂತ ಹೇಳಿದ್ರೆ, ಈ ಹಲ್ಲಿನ ಹಾಲು ಬೇಗ ಬಿದ್ದು ಹೋದರೆ
ಬೇಗ ಬಿದ್ದು ಹೋದರೆ ಮತ್ತೆ ಬರುವ ಶಾಶ್ವತ ಹಲ್ಲಿಗೆ ಜಾಗೆ ಕಡಿಮೆ ಇರುತ್ತದೆ. ಓಕೆ. ಅಂದರೆ ಈಗ 12 ವರ್ಷಕ್ಕೆ ಹೋಗುವ ಹಾಲಿನ ಹಲ್ಲು 6 ವರ್ಷಕ್ಕೆ ಹೋದರೆ ಆ ಗ್ಯಾಪ್ ತುಂಬ ಕ್ಲೋಸ್ ಆಗ್ತದೆ. ಕ್ಲೋಸ್ ಆಗಿ ಮತ್ತೆ ಬರುವ ಶಾಶ್ವತ ಹಲ್ಲಿಗೆ ಜಾಗೆ ತುಂಬ ಕಮ್ಮಿ ಇರ್ತದೆ. ಓಕೆ. ಸೊ ಹಾಗಾಗಿ ಹಲ್ಲಿನ ಪ್ರಾಮುಖ್ಯತೆ ತುಂಬ ಅಗತ್ಯ ಇದೆ. ಸೊ ಮಿಲ್ಕ್ ಟೀತ್ ಇಸ್ ವೆರಿ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್. ಮತ್ತು ಈಗಿನ ಈ ದಂತ ಚಿಕಿತ್ಸೆಯ ಪ್ರಕಾರ ಈ ಹಲ್ಲಿಗೆ ಹುಳುಕಾಗಲಿ ಪೇಯ್ನ್ ಏನಾದರೂ ನೋವು ಬಂದರೆ ಅದಕ್ಕೆ ತಕ್ಕ ದಂತ ಚಿಕಿತ್ಸೆಯನ್ನು ಮಾಡಲಾಗುವುದು. ಏನಾದರೂ ಹಲ್ಲು ನೋವಿದ್ದರೆ ಇವನ್ ಎಷ್ಟೇ ಹುಳುಕಾಗಿದ್ದರೂ ಹಲ್ಲಿನ ಉಳಿಸುವ ವಿಧಾನಗಳು ನಮ್ಮ ಹಲ್ಲಿನ ಚಿಕಿತ್ಸಾಲಯದಲ್ಲಿ ಇದೆ. ಓಕೆ. ಸೊ ಅದನ್ನು ಉಳಿಸೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಆ ಸ್ಪೇಸ್ ಅದು ಆಕ್ಯುಪೈ ಮಾಡೋದು ಏನಿದೆ ಆದ ಕಾರಣ ಇಂಪಾರ್ಟೆಂಟ್. ಖಂಡಿತ. ಯಾಕೆಂದರೆ ಅದು ಹಲ್ಲು ಬೇಗ ಬಿದ್ದು ಹೋದರೆ ಸ್ಪೇಸ್ ಪ್ರಾಬ್ಲಮ್. ಹೌದು, ಸ್ಪೇಸ್ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ತಕ್ಕ ಚಿಕಿತ್ಸೆ ಇದೆ. ಆದರೆ ಸಹ ನಮ್ಮ ನ್ಯಾಚುರಲ್ ಹಲ್ಲು, ದೇವರು ಕೊಟ್ಟ ನಮ್ಮ ಹಾಲಿನ ಹಲ್ಲು ನ್ಯಾಚುರಲ್ ಆಗಿದ್ದರೆ ಅದನ್ನು ಉಳಿಸೋದು ತುಂಬಾ ಮುಖ್ಯ. ಸೊ ಶಾಶ್ವತ ಹಲ್ಲಿನ ಇಂಪಾರ್ಟೆನ್ಸ್ ಎಷ್ಟಿದೆ ಅಷ್ಟೇ ಇಂಪಾರ್ಟೆನ್ಸ್. ಖಂಡಿತ ಮೇಡಮ್, ಖಂಡಿತ. ಡಾಕ್ಟರ್, ಈಗ ಮಕ್ಕಳಿಗೆ ಶಾಶ್ವತ ಹಲ್ಲು ಅಂತ ಎಷ್ಟಿರುತ್ತೆ ಅಥವಾ ಹಾಲಿನ ಹಲ್ಲು ಮಿಲ್ಕ್ ಟೀತ್ ಅನ್ನೋದು ಅದ್ರ ಬಗ್ಗೆ ನಂಬರ್ಸ್ ಹೇಳೋದಾದ್ರೆ ಡಾಕ್ಟರ್? ಹೌದು. ಈಗ ನಾನು ಹೇಳೋದಂದ್ರೆ ಈಗ ಮಗು ಹುಟ್ಟುವಾಗ ಏನು ಹಲ್ಲು ಇರುವುದಿಲ್ಲ. ಓಕೆ. 6 ತಿಂಗಳಿಂದ 8 ತಿಂಗಳು ಇಲ್ಲಾಂದರೆ 1 ವರ್ಷನೂ ಆಗ್ಬೋದು ಮೊದಲ ಹಾಲಿನ ಹಲ್ಲು ಬರಲಿಕ್ಕೆ. ಸೊ ಪ್ರಥಮ ಶಾಶ್ವತ ಹಲ್ಲು ಬರೋದು 6 ವರ್ಷಕ್ಕೆ. ಹೌದು. ಸೊ ಈಗ ಏನಾಗ್ತದೆ ಅಂದರೆ 6 ವರ್ಷದಿಂದ 12 ವರ್ಷ 13 ವರ್ಷ ತನಕ ಮಿಕ್ಸೆಡ್ ಡೆಂಟಿಷನ್ ಅಂದರೆ ಶಾಶ್ವತ ಹಲ್ಲು ಇದೆ ಮತ್ತು ಹಾಲಿನ ಹಲ್ಲು ಇರ್ತದೆ. ಇಲ್ಲಿ ತೋರಿಸೋದಂದರೆ ಇಲ್ಲಿ ಹಾಲಿನ ಹಲ್ಲು ಕಾಣ್ತಾ ಉಂಟು ನೋಡಿ, 20 ಹಾಲಿನ ಹಲ್ಲು ಕಾಣ್ತಾ ಉಂಟು. ಮೇಲೆ 10, ಕೆಳಗೆ 10. ಸೊ ಇಲ್ಲಿ ನೋಡೋದಾದ್ರೆ ಈ ಶಾಶ್ವತ ಹಲ್ಲು ಕೆಳಗೆ ಬೆಳೀತಾ ಉಂಟು. ಹೌದು, ಖಂಡಿತ. ಸೊ ಇದು ಬಿದ್ದ ಮೇಲೆ ಈ ಹಲ್ಲು ಬೆಳವಣಿಗೆ ಆಗಿ ಶಾಶ್ವತ ಹಲ್ಲು ಮೇಲೆ ಬಂದು ಇರ್ತದೆ. ಸೊ ಈಗ ಶಾಶ್ವತ ಹಲ್ಲಿನ ಬಗ್ಗೆ ಹೇಳುವುದಾದ್ರೆ 32 ಹಲ್ಲಿದೆ, ಮೇಲೆ 16, ಕೆಳಗಡೆ 16. ಸೊ ಇದು ಶಾಶ್ವತ ಹಲ್ಲಿನ ಒಂದು ಮಾಡೆಲ್ ಅಂತ ಹೇಳ್ತೇವೆ. ಸೊ ಇಲ್ಲಿವರೆಗೂ ನಮಗೆ ಹಾಲಿನ ಹಲ್ಲಾಗಿರ್ಬೋದು ಅಥವಾ ಮಕ್ಕಳಿಗೆ ಆಗುವಂಥ ಸಮಸ್ಯೆ, ಬಾಟ್ಲಿನಿಂದ ಒಂದು ಸಮಸ್ಯೆ ಆಗುವಂಥದ್ದು ಅಥವಾ ಬೆರಳು ಚೂಪು ಇದರಿಂದ ಸಮಸ್ಯೆ ಆಗುವಂಥದ್ದು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ರಿ ಡಾಕ್ಟರ್. ನಿಮಗೆ ಧನ್ಯವಾದ. ನಮಸ್ತೆ, ಥ್ಯಾಂಕ್ ಯು. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ಡಾಕ್ಟರ್ ಶರಣ್ ಸಾರ್ಗೋಡ್ ಹಾಗೆಯೇ ಡಾಕ್ಟರ್ ಸಂದೀಪ್ ಹೆಗ್ಡೆ ಅವರು ಪೀಡಿಯಾಟ್ರಿಕ್ ಆ್ಯಂಡ್ ಪ್ರಿವೆಂಟಿವ್ ಡೆಂಟಿಸ್ಟ್ರಿ ಬಗ್ಗೆ ಸಂಪೂರ್ಣ ಮಾಹಿತಿನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮಾಹಿತಿಯೊಡನೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ನಮಸ್ಕಾರ.